ಮಿತ್ರರೇ. ಯಾಕಂದರೆ ಯಾರು ಕೂಡ ದಾನಿಗಳತ್ರ ಇರೋರೆಲ್ಲ ಉಳ್ಳವರೆಲ್ಲನೂ ದಾನಿಗಳಾಗಕ್ಕೆ ಸಾಧ್ಯ ಇಲ್ಲ. ಎಲ್ದಿರೋರು ಕೂಡ ದಾನಿಗಳು ಕೊಡೋ ಒಂದು ಮಟ್ಟದಲ್ಲಿ ಇವಾಗ ಬೆಳೀತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಮೇಶ್ ಅಣ್ಣವರ ಒಂದು ಉದಾರ ಮನಸ್ಸಿಂದ ಇವತ್ತು ನಮ್ಮ ಒಕ್ಕೂಟದ ವತಿಯಿಂದ ಕೂಡ ನಾವು ಬಿಲ್ಡಿಂಗ್ಗೆ 3 ಲಕ್ಷ ರೂಪಾಯಿ ಅನುದಾನ ಮತ್ತು KMFನಿಂದ ಕೂಡ ಒಂದು 5 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನಾವು ಯಾವಾಗಲೂ ಕೂಡ ಈ ಒಕ್ಕೂಟದಿಂದ ಮತ್ತು KMF ಬರ್ತಾನೆ ಇದ್ದೀವಿ, ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ನಿಲ್ಲಿಸ್ತಾ ಇದ್ದೀವಿ. ಆದರೆ 1ನೇ ಮಾಡಿಗೆ 2ನೇ ಮಾಡಿಗೆ ಕೊಡುವ ಅವಕಾಶ ನಮ್ಮ ಒಕ್ಕೂಟದಲ್ಲಿ ಮತ್ತು KMF ಕೂಡ ಇದೆ. ಆದ್ದರಿಂದ ಅವರು ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ನಾನು ಊರಲ್ಲಿ ಹುಟ್ಟಿದ್ದೀನಿ, ಒಬ್ಬ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ 4 ಬಾರಿ ಆಯ್ಕೆಯಾಗಿ ಅವರು ಕೂಡ ನಮ್ಮ ಎಲ್ಲರ ಕೂಡ ಈ ಜಿಲ್ಲೆಯ ಮತ್ತು 2 ಜಿಲ್ಲೆಯ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ನಾನೇನಾದರೂ ಈ ಊರಲ್ಲಿ ಒಂದು ನನ್ನ ಹೆಸರು ಇರಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ನಮಗೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಮೊದಲೇ ಮಾಡಿಯ ಎಲ್ಲ ವೆಚ್ಚ ಏನು ನನ್ನ ಅಂದಾಜು ನೋಡಿದಾಗ ಭಾಳ ಚೆನ್ನಾಗಿ ಬಂದಿದೆ. ಒಂದು 2 ಬೆಡ್ರೂಮ್ ಹೌಸ್ ಅಂದರೆ ಇವತ್ತು ಕಟ್ಟಕ್ಕೆ ಒಂದು 20-25 ಲಕ್ಷ ರೂಪಾಯಿ ಕೂಡ ಇವತ್ತು ವೆಚ್ಚದ ಕಟ್ಟೆ. ಆ ವೆಚ್ಚ ಕೂಡ ಎಲ್ಲ ಸೇರಿ ಅವರೇ ಸ್ವಂತ ಹಣದಿಂದ ಕಟ್ಟಿಸ್ಕೊಟ್ಟಿದ್ದಾರೆ ಅಂದರೆ ಏನು ಸಾಮಾನ್ಯ ಒಂದು ಇದಲ್ಲ. ಯಾಕಂದರೆ ಯಾರು ಕೂಡ ಆ ಸಂಘದಿಂದ ಏನು ಆಸೆ ಪಡ್ತಾರೆ ಇಲ್ದಿರೋರು ಅದನ್ನು ಹೇಳ್ತಾರಲ್ಲ, ಕೊಡ್ತೀನಿ ಅಂದರೆ ಆಸೆ, ಇರ್ತೀನಿ ಅಂದರೆ ಆಸೆ, ಹೊಡಿತೀನಿ ಅಂದರೆ ಭಯ. ಆ ಥರ ಆ ಯೋಚನೆಯಲ್ಲಿ ನಮ್ಮ ಇವಾಗ ಸಮಾಜ ನಡೀತಾ ಇದೆ. ಅಂತೆ ಮಾಡಿ ಅಲ್ಲೇ ಹುಡುಗರ ದೇವಸ್ಥಾನದಲ್ಲಿ ಕಪ್ಪಲಮ್ಮ ದೇವಸ್ಥಾನದಲ್ಲಿ ಅಂತೆ ಮಾಡಿ ಅಲ್ಲಿ ಪ್ರಾರಂಭ ಮಾಡಿ 88ರಲ್ಲಿ ಅಂದರೆ ವರ್ಷ 38 ವರ್ಷ 21 ಶುರು ಆಯಿತು. ಅದು ಒಂದು ಶೇರ್ ಕಲೆಕ್ಷನ್ಗೆ ಚೀಫ್ ಪ್ರಮೋಟರ್ ಮಾಡಿದ್ರು. ಬಿಲ್ಲಪ್ಪನವ್ರು ಅಲ್ಲೇ ಘೋಷಣೆ ಮಾಡಬೇಕು, ಇಲ್ಲಿ ಚೀಫ್ ಪ್ರಮೋಟ್ರು ಇವತ್ತು ಡೈರಿ ನನ್ನ ಬಂದು ಹೇಳಿದ್ದಾರೆ, ಅವರೇ ಚೀಫ್ ಪ್ರಮೋಟರು ಇದು ಮಾಡಿ ಕಲೆಕ್ಟ್ ಮಾಡಿದಂತ ಅವರೇ ಜನ ಸಭೆ ಸೇರಿಕೊಂಡು ಆಗ 11 ರೂಪಾಯಿ ಶೇರು. ನಾವು ನಮ್ಮೂರಲ್ಲಿ ಇದ್ದಿದ್ದು 70 ಮನೆ, ಆಗ 66 ಮನೆಗೆ ಒಂದು ಶೇರು ಅಂತ ತೀರ್ಮಾನ ತಗೊಂಡ್ರಲ್ಲ ಮೀಟಿಂಗ್ ಸೇರಿ ಪ್ರತಿ ಕುಟುಂಬಕ್ಕೆ ಮನೆ ಯಜಮಾನ ಅಥವಾ ಯಜಮಾನಿಗೆ ಒಂದು ಶೇರು ಮಾಡಿ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಕಟ್ಟಡ ಇಲ್ಲ, ಅದೇ ದೇವಸ್ಥಾನದಲ್ಲೇ ಹಾಲು ಹರ್ಕೊಂಡು 50 ಜೊತೆಗೆ ಇನ್ನೂ ಮಾಡಿದ್ರು. ಆಮೇಲೆ ಒಂದು ಮುಖ್ಯವಾಗಿ ಒಂದೆರಡು ಸೀಮೆ ಹಸಿರು ಬಂದು MP ಕೃಷ್ಣಪ್ಪನವರು ಸೀಮೆ ಹಸಿರು